ಈ ದೀಪದ ಬೆಳಕು ಎಷ್ಟು ಸತ್ಯವೋ ನಾನು ಹೇಳೋದು ಕೂಡ ಅಷ್ಟೇ ಸತ್ಯ. ಈ ಶನಿವಾರ ಅಂದರೆ ಮೇ 16ನೇ ತಾರೀಕು ಬರುವಂಥ ಶನಿವಾರ ದಿನ ನೀವು ಈ ಅಮಾವಾಸ್ಯೆ ದಿನ ಈ ದೀಪವನ್ನು ಹಚ್ಚೋದರಿಂದ ನಿಮ್ಮ ಕಷ್ಟ, ನಿಮ್ಮ ಒಂದು ದುಡ್ಡದ ಸಮಸ್ಯೆ, ಹಾಗೆ ಮಾಟ ಮಂತ್ರದ ಸಮಸ್ಯೆ, ಏನೇ ಕಷ್ಟಗಳಿದ್ರೂ ಪರಿಹಾರ ಆಗೋದು ಅಷ್ಟೇ ಸತ್ಯ. ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇವತ್ತು ಆಂಜನೇಯನ ಪೂಜೆದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಶನಿವಾರ ಬರುವಂತ ಅಮಾವಾಸ್ಯೆಗೆ ಅಂದ್ರೆ 16ನೇ ತಾರೀಕು, ಮೇ 16ನೇ ತಾರೀಕು ಶನಿವಾರ ಬರುವಂತ ಶನೇಶ್ವರ ಅಮಾವಾಸ್ಯೆ ದಿವಸ ಏನ್ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ ಆಂಜನೇಯನ ಪೂಜೆದ ಬಗ್ಗೆ ಅಂತ ಹೇಳಿದೆ. ಅದ್ರ ಬಗ್ಗೆ ಇವತ್ತು ಎಲ್ಲವನ್ನು ಕೂಡಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಂದ್ರೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಏನೆಲ್ಲ ವಸ್ತುಗಳು ಬೇಕು ಎಲ್ಲವನ್ನು ಕೂಡ ತೋರಿಸಿ ದೀಪ ಮತ್ತೆ ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಮತ್ತೆ ನಾನು ನಿನ್ನೆ ವಿಡಿಯೋನ ಶನೇಶ್ವರ ಪೂಜೆದ ಬಗ್ಗೆ ಹೇಳಿದ್ದೆ. ಅದನ್ನ ನೋಡಿಲ್ಲ ಅಂದ್ರೆ ಯಾರಾದ್ರೂ ಹೋಗಿ ನೋಡಿ. ಶನೇಶ್ವರಿಗೆ ಯಾವ ರೀತಿ ನಾವು ಒಂದು ಪೂಜೆನ ಸಲ್ಲಿಸಿದ್ರೆ ನಮ್ಮ ಕಷ್ಟಗಳನ್ನ ಪರಿಹಾರ ಆಗುತ್ತೆ ಅನ್ನೋದು ಅದರಲ್ಲಿ ಪೂರ್ತಿಯಾಗಿ ವಿವರಿಸಿದ್ದೀನಿ. ಅದನ್ನ ನೋಡಿ. ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಮತ್ತೆ ಈ ವಿಡಿಯೋ ನೋಡೋರಿಗೆ ಯಾಕಂದ್ರೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಅಕಸ್ಮಾತಾಗಿ ಈ ವಿಡಿಯೋ ನೋಡದೆ ಈ ವಿಡಿಯೋ ನೋಡೋರಿಗೆ ಇದರಲ್ಲಿ ಕೂಡ ಗೊತ್ತಾಗ್ಲಿ ಅಂತ ಈ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಏನಂತಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸ್ತೀರಾ, ಮನೆಯೆಲ್ಲ ಒರೆಸ್ಕೋತಿರಲ್ಲ. ಮನೆ ಒರೆಸ್ಕೊಳ್ಳೋ ಟೈಮಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಮನೆ ಒರೆಸ್ಕೋಬೇಕಾದ್ರೆ ಕಲ್ಲುಪ್ಪು, ಅರಿಶಿನ, ಆಕಳ ಗೋಮಂತ್ರೆ ಮತ್ತೆ ಪಚ್ಚಕರ್ಪೂರ ಇದನ್ನೆಲ್ಲ ಹಾಕೊಂಡು ನೀವು ಮನೆ ಒರೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ಮಾಯ ಆಗುತ್ತೆ. ಹಾಗೆ ಮತ್ತೆ ಮನೆಯಲ್ಲಿ ಜಗಳ ಕದನ ಇದ್ರೂ ಕೂಡ ಪೂರ್ತಿ ಕಂಪ್ಲೀಟ್ ಆಗಿ ಅದು ನಿಲ್ಲುತ್ತೆ. ಜಗಳ ಅನ್ನೋದು ಪಕ್ಕ ನಿಲ್ಲುತ್ತೆ. ಮತ್ತೆ ಹಣಕಾಸಿನದು ಸಮಸ್ಯೆ ಇದ್ರೂ ಕೂಡ ಅದು ಕೂಡ ನಿಲ್ಲುತ್ತೆ. ಮತ್ತೆ ಮನೆಯಲ್ಲಿ ದವಸ ಧಾನ್ಯಗಳು ಎಷ್ಟೇ ಬೆಳೆದ್ರು, ತೋಟದಲ್ಲಿ ಬೆಳೀಲಿ, ಹೊಲದಲ್ಲಿ ಜಮೀನಲ್ಲೇ ಬೆಳೆದ ಅದು ಕೂಡ ನಮಗೆ ಎಷ್ಟು ಬೆಳೆದ್ರೂ ಅದು ಪಾರ್ ಬರ್ತಾ ಇಲ್ಲ, ಮಾತ್ರ ಬೆಳೀತಾ ಇಲ್ಲ ಜಮೀನಲ್ಲಿ ಅನ್ನೋರು ಕೂಡ ಇದನ್ನ ಎಲ್ಲವನ್ನೂ ಕೂಡ ಉಪಯೋಗ ಆಗುತ್ತೆ. ಹಾಗೆ ಮನೆಯಲ್ಲೇ ಅನ್ನ ಪಾರ್ ಬರಲ್ಲ ಅಂದ್ರೆ ಎಷ್ಟೇ ಅಡಿಗೆ ಮಾಡಿದ್ರು ಖಾಲಿ ಆಗ್ಬಿಡುತ್ತೆ ಅನ್ನೋದಿರುತ್ತೆ. ಹಿರಿಯರಿಗೆ ಗೊತ್ತಿರುತ್ತೆ, ಈಗಿನವ್ರಿಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ, ಹಿಂದಿಕ್ಕಿನವ್ರಿಗೆ ಗೊತ್ತಿದೆ. ಅವ್ರು ಹೇಳಿದ ಪದ್ಧತಿಗಳನ್ನ ನಮಗೂ ಕೂಡ ಗೊತ್ತಿದೆ. ಹಾಗಾಗಿ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ ಸಮಸ್ಯೆ ಕೂಡ ಅದರಲ್ಲಿ ಬಗೆಹರಿಯುತ್ತೆ. ನಮ್ಮ ಮನೆಯಲ್ಲಿ ಈ ರೀತಿ ನೆಲನ ಒರೆಸ್ಕೊಳ್ಳೋದ್ರಿಂದ ನೀವು ಡೈಲಿ ಒರೆಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಶುಕ್ರವಾರ, ಮಂಗಳವಾರ ನೀವು ಯಾವಾಗ ನಿಮ್ಮ ಮನೆ ದೇವ್ರ ಪೂಜೆಗಳನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಿರಲ್ಲ ಆವತ್ತಿನ ದಿವಸದಲ್ಲಿ ನೀವು ಇದನ್ನೆಲ್ಲ ಹಾಕಿ ಮನೆನ ಒರೆಸ್ಕೊಳ್ಳಿ. ಹಾಗೆ ಈ ಶನಿವಾರ ಮೇ 16ನೇ ತಾರೀಕು ಶನಿವಾರ ಶನೇಶ್ವರ ಅಮಾವಾಸ್ಯೆ ದಿವಸ ಪಕ್ಕ ಇದನ್ನ ನೀವು ಮಾಡಬೇಕು. ಈ ರೀತಿ ಮನೆನ ಒರೆಸ್ಕೊಂಡು ಅದಾದ್ಮೇಲೆ ನೀವು ಸ್ನಾನಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಮತ್ತೆ ಸ್ವಲ್ಪ ಅರ್ಶಿಣನ ಹಾಕೊಂಡು ನೀವು ಸ್ನಾನ ಮಾಡ್ಕೊಳ್ರಿ. ಆಕಳ ಗೋಮಂತ್ರ ಇದ್ರೆ ಅದನ್ನು ಕೂಡ ಹಾಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೈಯಲ್ಲಿ ಏನು ರೋಗ ಇದೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಮ ಕೆಟ್ಟ ದೃಷ್ಟಿ ಇದೆ, ಕೆಲವೊಬ್ರು ಹೇಳ್ತಾರೆ ದೆವ್ವ ಮೆಟ್ಕೊಂಡಿದೆ, ಗಾಳಿ ಆಗಿದೆ ಅಂತ ಹೇಳ್ಬಿಟ್ಟು, ಅಂಥದ್ದೇನಾದ್ರೂ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಮತ್ತೆ ಇನ್ನು ಕೆಟ್ಟದಂದ್ರೆ ಮಾಟ ಮಂತ್ರ ಏನಾದರೂ ಮಾಡಿಸಿರೋದು ನಿಮ್ಮ ಮೈ ಒಳಗಡೆ ಆ ಥರ ಏನಾದರೂ ಇದ್ರೆ ಅದನ್ನು ಕೂಡ ಪರಿಹಾರ ಆಗುತ್ತೆ. ಆಮೇಲೆ ಹೊಟ್ಟೆಯಲ್ಲಿ ಮದ್ದು ಹಾಕಿರೋದು ಹೇಗೆ ತೆಗಿಯೋದು ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ, ಅದರದ್ದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಹೊಟ್ಟೆಯಲ್ಲಿರೋ ಮದ್ದನ್ನ ಅಲ್ಲೇ ಸುಟ್ಟು ಭಸ್ಮ ಆಗೋ ರೀತಿ ಅದನ್ನ ನಿಮಗೆ ಉಳಿಯಕೊಳ್ಳೋದೇ ಇಲ್ಲ. ಒಂದು ಹಣ್ಣಿದೆ, ಆ ಹಣ್ಣು ತಿಂದ ಮೇಲೆ ನಿಮಗೆ ಹಾಕಿರೋ ಹೊಟ್ಟೆಯಲ್ಲಿ ಮದ್ದು ಹಾಕಿರ್ತಾರಲ್ಲ ಅದು ಯಾವುದು ಕೂಡ ಉಳ್ಕೊಳ್ಳಲ್ಲ, ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗುತ್ತೆ. ಆ ರೀತಿ ಇರುತ್ತೆ ಅದು. ಆಮೇಲೆ ಸುಟ್ಟು ಭಸ್ಮ ಆಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಏನಾದರೂ ಆಗುತ್ತೆ ಅಂತ ಆ ಥರ ಏನೂ ಆಗೋದಿಲ್ಲ, ಅಲ್ಲೇ ಕರಗೋಗುತ್ತೆ ಅಷ್ಟೇ. ಅದು ನಿಮಗೆ ಏನೂ ಎಫೆಕ್ಟ್ ಮಾಡಲ್ಲ. ಆ ರೀತಿ ಇರುತ್ತೆ. ಅದರದ್ದೊಂದು ಫುಲ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ನೋಡಿ. ಮತ್ತೆ ಹೇಳಿದ್ನಲ್ಲ, ಸ್ನಾನನ ಈ ರೀತಿ ಮಾಡ್ಕೊಳ್ರಿ. ಮತ್ತೆ ಪೂಜಾ ವಿಧಾನದ ಬಗ್ಗೆ ತುಂಬ ನೀಟಾಗಿ ವಿವರಿಸಿದ್ದೀನಿ, ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ಮಾಡೋದ್ರಿಂದ ಹೇಳಿದ್ನಲ್ಲ, ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಇವಾಗ ಸ್ನಾನ ಮಾಡೋದ್ರಿಂದ ಮತ್ತೆ ನೆಲ ಒರೆಸೋದ್ರಿಂದ ಏನೆಲ್ಲ ಪರಿಹಾರಗಳಿದೆ, ದೀಪ ಹಚ್ಚೋದ್ರಿಂದ ಡಬಲ್ ಪರಿಹಾರ ಇದೆ. ಏನಂದ್ರೆ ನಿಮ್ಮ ಹಣಕಾಸಿನ ತೊಂದರೆ, ಮಾಟ ಮಂತ್ರದ ಪರಿಹಾರ, ಹಾಗೆ ಮತ್ತೆ ಏನೇ ಮನೆಯಲ್ಲಿ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಶನೇಶ್ವರ ಪೂಜೆ ಕೂಡ ಅಷ್ಟೇ ಹೇಳಿದ್ದೀನಿ, ಇದು ಕೂಡ ಅಷ್ಟೇ. ನಿಮ್ಗೆ ಯಾವ್ದ್ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಮಾಡಿ. ಹೆಚ್ಚಿನ ಅನುಕೂಲ ಆಗಬೇಕು, ನಮ್ಗಿನ್ನೂ ಆದಷ್ಟು ಬೇಗ ನಮಗೆಲ್ಲ ಜೀವನನ ಸರಿ ಮಾಡ್ಕೋಬೇಕು ಅನ್ನೋರಾಗಿದ್ರೆ ಈ 2 ಪೂಜೆಗಳನ್ನ ಮಾಡ್ಕೊಳ್ರಿ. ಇನ್ನೊಂದು ಪೂಜೆ ಇದೆ, ಅದ್ರ ಬಗ್ಗೆನೂ ತಿಳಿಸ್ತೀನಿ. ಮಾಡೋರಾದ್ರೆ ನಿಮ್ಗೆ ಯಾವ್ದ್ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ. ಇಲ್ಲ ನಾವು ಎಲ್ಲನೂ ಮಾಡ್ತೀವಿ ಅಂದ್ರೆ ತುಂಬಾನೇ ಒಳ್ಳೇದು, ಅದನ್ನು ಕೂಡ ಎಲ್ಲವನ್ನೂ ಮಾಡ್ಕೋಬಹುದು. ಹೀಗೆ ನೀವು ಇವಾಗ ಬೆಳಗ್ಗೆ ಈ ವಿಡಿಯೋ 11:30 ಬರುತ್ತಲ್ವಾ, ಹಾಗೆ ನೀವು ಬೆಳಗ್ಗೆ ಸಾಯಂಕಾಲ 6:59ಕ್ಕೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎರಡನ್ನೂ ಇವತ್ತಿನ ದಿವಸದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾಳೆನೇ ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ಈ ವಿಡಿಯೋನ ನಿಮಗೆ 2 ಒಂದೇ ದಿವಸಕ್ಕೆ ಸಿಗುತ್ತೆ. ನಿನ್ನೆ ಒಂದು ಹಾಕಿರೋದು 3 ವಿಡಿಯೋ ಇದೆ, ಇದನ್ನ ಮಿಸ್ ಮಾಡದೆ ನೀವು ಈ ರೀತಿ ಮಾಡ್ಕೊಳ್ರಿ. ಯಾವ ರೀತಿ ಅಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ.
ಪೂಜೆಗೆ ಬೇಕಾಗಿರುವಂಥ ವಸ್ತುಗಳು ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ನಾವು ಈ ಪೂಜೆನ ಮಾಡ್ಕೋಬೇಕು. ಹಾಗೆ ಇದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಮನೆಯಲ್ಲಂತೂ ಮಾಡೋದಲ್ಲ ಇದು. ಫಸ್ಟು ನಮಗೆ ಬೇಕಾಗಿರೋದು ಕಲ್ಲುಪ್ಪು. ಮೇನ್ ಇಲ್ಲಿ ಅವಶ್ಯಕತೆ ಇರೋದೇ ನಮಗೆ ಕಲ್ಲುಪ್ಪು. ಈ ಕಲ್ಲುಪ್ಪಿಂದನೇ ನಮ್ಮ ಕಷ್ಟಗಳು ಮತ್ತು ಏನೇ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಕೂಡ, ನಮ್ಮ ಮನೇಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ಪರಿಹಾರ ಮಾಡುತ್ತೆ. ಇದು ನಮ್ಮ ಜೀವನದ ಒಂದು ಅಮೃತ ಅಂತಲೇ ಹೇಳ್ಬೋದು. ನಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಮಾಡುತ್ತೆ. ಹಾಗೆ ಮತ್ತು ಇದಕ್ಕೆ ಎಳ್ಳೆಣ್ಣೆ ಬೇಕು ಅಥವಾ ಸಾಸಿವೆ ಎಣ್ಣೆ, ಎರಡರಲ್ಲಿ ಒಂದು ಎಣ್ಣೆನೂ ಆಗುತ್ತೆ. ಸಾಸಿವೆ ಎಣ್ಣೆ ತೊಗೊಳ್ಳಿ ಅಥವಾ ಎಳ್ಳೆಣ್ಣೆ ತೊಗೊಳ್ಳಿ, ಎರಡೂ ಆಗುತ್ತೆ. ಹಾಗೆ ಇಲ್ಲಿ ಅರಿಶಿನ ಕುಂಕುಮನ ಫಸ್ಟ್ ಬೇಕು. ಅದ್ರ ಜೊತೆಗೆ ನಾನಿಲ್ಲಿ 2 ಈ ಥರ ಬತ್ತಿನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಬತ್ತಿನ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡ್ಕೋಬೇಡಿ, ಸಪ್ರೇಟಾಗೇ ಇರಬೇಕು. ನಾನಿಲ್ಲಿ ಒಂದು ನೋಡಿ ಪಣತೆನ ಅಂದರೆ ಹಣತೆನ ತೊಗೊಂಡು, ನಾವು ಪಣತಿ ಅಂತಲೇ ಹೇಳೋದು, ಇದು ಹಣತೆನ ತೊಗೊಂಡಿನಿ, ಮಣ್ಣಿನ ಹಣತೆ. ನೀವು ಕೂಡ ಅಷ್ಟೇ ಮಣ್ಣಿನ ಹಣತೆನೇ ಆಗಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆಗಬೇಕು. ಇಲ್ಲಿ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಬಳಸಿರುವಂಥ ಮಣ್ಣಿನ ಹಣತೆನ ತೊಗೊಂಡು ತೋರಿಸ್ತಾ ಇದ್ದೀನಿ. ನೀವು ಆದರೆ ಹೊಸದೇ ತೊಗೊಂಬರ್ಬೇಕಾಗತ್ತೆ. ಅವತ್ತಿನ ದಿನ ಬಳಸಿರುವಂಥದ್ದು ಬಳಸಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ, ಅದರಲ್ಲೇ ತೋರಿಸ್ತಾ ಇದ್ದೀನಿ, ಬಳಸಿದ್ರಲ್ಲೇ. ಒಂದು ಚಿಕ್ಕದು ಒಂದು ದೊಡ್ಡದು ತೊಗೊಂಬನ್ನಿ. ಅಥವಾ ನೀವು 2 ದೊಡ್ಡನ್ನೇ ತರ್ತೀನಿ ಅಂದ್ರೆ ಓಕೆ, ಅಥವಾ 2 ಚಿಕ್ಕದು ತರ್ತೀನಿ ಅಂದರೆ ಓಕೆ. ಯಾಕಂದರೆ ದೊಡ್ಡದಂದರೆ ಅದರಲ್ಲಿ ಉಪ್ಪು ಹಾಕಿ ನಾವು ಚಿಕ್ಕದು ಇಡೋಕ್ಕೆ ಅನುಕೂಲ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಒಂದು ದೊಡ್ಡದು ಒಂದು ಚಿಕ್ಕದು ತೊಗೊಂಡಿನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಇದನ್ನು ಫಸ್ಟ್ ನಾವು ಕುಂಕುಮ ಅರಿಶಿನ ಇಟ್ಟು ತಯಾರು ಮಾಡ್ಕೋಬೇಕು. ಎರಡಕ್ಕೂ ಕೂಡ ಕುಂಕುಮ ಅರಿಶಿನ ಇಟ್ಕೋಬೇಕು. ಈ ಪೂಜಾ ಸಮಯ ಯಾವಾಗ ನೀವು ಮಾಡ್ಕೋಬೇಕಂದ್ರೆ ಬೆಳಗ್ಗೆನೇ ಮಾಡಬೇಕಾಗತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಅಂದರೆ 7-7:30 ಅಷ್ಟರಲ್ಲಿ ಪೂಜೆನ ಮುಗಿಸ್ಕೊಳ್ರಿ. ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಈ ಪೂಜೆನ ನೀವು ಎಲ್ಲಿ ಮಾಡ್ಕೋಬೇಕಂದ್ರೆ ಆಂಜನೇಯನ ದೇವಸ್ಥಾನದಲ್ಲಿ ಮಾಡಬೇಕು. ಆಂಜನೇಯನ ದೇವಸ್ಥಾನದಲ್ಲೇ ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ದೀಪನ ಹಚ್ಚಬೇಕಾಗತ್ತೆ. ದೀಪನ ಅಲ್ಲೇ ಹಚ್ಚೋದ್ರಿಂದ ನಮ್ಮ ಕಷ್ಟಗಳನ್ನು ಪರಿಹಾರ ಆಗುತ್ತೆ. ಈ ಮೇ 16ನೇ ತಾರೀಕು ಶನೇಶ್ವರ ಅಮಾವಾಸ್ಯೆ ದಿನ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ನಮ್ಮ ಜೀವನದ ಕಷ್ಟಗಳನ್ನು ಪರಿಹಾರ ಆಗುತ್ತೆ. ಹಾಗಾಗಿ ನೀವು ಆಂಜನೇಯನ ದೇವಸ್ಥಾನದಲ್ಲೇ ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳಿ ಅಂತ ನಾನು ಮನೆಯಲ್ಲೇ ತೋರಿಸ್ತಾ ಇದ್ದೀನಿ. ಮನೆ ಮೇಲೆ ಇಟ್ಟು ಕೆಳಗಡೆ ದೀಪ ಇಡಬಾರ್ದು ಅಂತ. ದೇವಸ್ಥಾನದಲ್ಲೇ ಆದರೆ ನೀವು ವಿಳೆದೆಲೆನ ತೊಗೊಂಡೋಗಿ, ಜೋಡು 2 ವಿಳೆದೆಲೆ ತೊಗೊಂಡೋಗಿ ವಿಳೆದೆಲೆ ಮೇಲೆ ಈ ಥರ ದೀಪನ ಇಟ್ಟು ನೀವು ಅಲಂಕಾರ ಮಾಡಿಕೊಂಡು ಅಲ್ಲಿ ದೀಪನ ಹಚ್ಚಬೇಕಾಗತ್ತೆ. ಖಾಲಿ ನೆಲದ ಮೇಲೆ ಇಡಬೇಡಿ, ವಿಳೆದೆಲೆ ಇಡಿ. ವಿಳೆದೆಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಕುಂಕುಮ ಅರಿಶಿಣ ಹಾಕಿ ಆಮೇಲೆ ನೀವು ದೀಪನ ಇಟ್ಟು ನೋಡಿ, ಆ ದೀಪಕ್ಕೆ ಈ ರೀತಿ ಕಲ್ಲುಪ್ಪನ ಹಾಕಿ. ಕಲ್ಲುಪ್ಪು ನೀವು ತೊಗೊಂಡು ಹೋಗಿರ್ತೀರಲ್ಲ, ನಿಮ್ಗೆ ದೀಪಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗಿ. ಅಕಸ್ಮಾತಾಗಿ ಆ ಉಪ್ಪು ಏನಾದರೂ ಉಳಿದಿದ್ರೆ ನೀವು ಅಲ್ಲೇ ದೇವಸ್ಥಾನದಲ್ಲೇ ಬಿಟ್ಟು ಬನ್ನಿ. ಅದನ್ನು ವಾಪಸ್ ತೊಗೊಂಬರಬಾರ್ದು. ವಾಪಸ್ಸು ದೇವಸ್ಥಾನಕ್ಕೆ ತೊಗೊಂಡೋಗಿರೋ ಉಪ್ಪು ವಾಪಸ್ ತೊಗೊಂಬಂದರೆ ಉಪ್ಪಾದ್ರೆ ಜಾಸ್ತಿ ಆಗುತ್ತೆ. ಉಪ್ಪಾದ್ರೆ ಜಾಸ್ತಿ ಅಂದರೆ ಮನೆಯಲ್ಲಿ ಕಿರಿಕಿರಿ ಕಾಟಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಏನು ಉಪ್ಪನ್ನ ತೊಗೊಂಡೋಗಿರ್ತೀರ ಅದನ್ನು ಅಲ್ಲೇ ಇಡಬೇಕು. ಮತ್ತು ಕುಂಕುಮ ಅರಿಶಿಣ ಕೂಡ ಅಷ್ಟೇ. ನೀವು ಕುಂಕುಮ ಅರಿಶಿಣ ತೊಗೊಂಡೋಗಿರೋದು ಅಲ್ಲೇ ಇಟ್ಟು ಬರಬೇಕು. ಅದು ಕೂಡ ವಾಪಸ್ಸು ಮನೆಗೆ ತೊಗೊಂಬರಬಾರ್ದು. ನೀವು ಯಾವುದೇ ದೇವಸ್ಥಾನಕ್ಕೆ ಪೂಜೆಗೆ ಕುಂಕುಮ ಅರಿಶಿಣ ತೊಗೊಂಡೋದ್ರೆ ವಾಪಸ್ ತೊಗೊಂಬರ್ಬೋದು. ನೀವು ತೊಗೊಂಡೋಗಿರೋದು ಅಲ್ಲಿಟ್ಟು ದೇವರಿಗೆ ಅರ್ಚನೆ ಮಾಡಿರುವ ಕುಂಕುಮ ಅರಿಶಿಣನ ಮನೆಗೆ ತೊಗೊಂಬರ್ಬೋದು. ಈಗ ನೋಡಿ, ಉಪ್ಪು ಹಾಕಿ ನಾನು ಚಿಕ್ಕದೇನು ಮಣ್ಣಿನ ಹಣತೆ ಇದೆಯಲ್ಲ ಅದನ್ನು ಅದರಲ್ಲಿಟ್ಟು ಈ ಬತ್ತಿನ ಹಾಕಿ ತೊಗೊಂಡಿರುವಂಥ ಎಣ್ಣೆನ ಅದರಲ್ಲೇ ಹಾಕಬೇಕು. ಹಾಕಿ ಅದನ್ನು ದೀಪನ ಹಚ್ಚಬೇಕು. ಈ ದೀಪನ ಹಚ್ತಾ ಇದನ್ನೆಲ್ಲ ತಯಾರು ಮಾಡ್ಕೊತ ನೀವು ಹೇಳಬೇಕು. ಆಂಜನೇಯನ ಶ್ಲೋಕ ಬಂದರೆ ಆಂಜನೇಯನ ಶ್ಲೋಕನ ಹೇಳಿ. ಶ್ಲೋಕ ಮಂತ್ರ ಬರಲ್ಲ ಅನ್ನೋರು ಓಂ ಹಣಮತಿಗೆ ನಮಃ ಅಂತ ಈ ರೀತಿ ನೀವು ಮಂತ್ರವನ್ನು ಹೇಳ್ತಾ ಈ ಪೂಜೆನ ಸ್ಟಾರ್ಟ್ ಮಾಡಿ. ಪೂಜೆ ಮಾಡಬೇಕಾದ್ರೆ ಯಾರ ಹತ್ರ ಮಾತಾಡ್ಕೊಡ್ದು, ನೀವು ಒಬ್ಬರೇ ಹೋಗಿ ಈ ರೀತಿ ಪೂಜೆನ ಮಾಡಿ. ಮತ್ತು ಈ ಪೂಜೆ ಮಾಡೋದು ನೀವು ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವೆಲ್ಲ ರೆಡಿ ಮಾಡ್ಕೊಂಡು ಹೋಗಿ. ಮನೆಯವ್ರಿಗೆ ಗೊತ್ತಾದ್ರೂ ಪರವಾಗಿಲ್ಲ, ಹೊರಗಿನವ್ರಿಗೆ ಯಾರಿಗೆ ಹೇಳೋದು ಬೇಡ. ನಿಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು. ಹಾಗಾಗಿ ನೀವೇ ಹೋಗಿ ಮಾಡಬೇಕಾಗತ್ತೆ, ಯಾರ ಹತ್ರ ಹೇಳ್ಕೊಳ್ದೆ. ಮತ್ತು ಪೂಜೆ ಮಾಡಬೇಕಾದ್ರೆ ಮೇನು ನೀವು ಯಾರ ಹತ್ರ ಮಾತಾಡ್ಕೊಡ್ದು ಅಂತ ಹೇಳಿದ್ದೀನಿ. ಮಾತಾಡಬಾರ್ದು, ಸೈಲೆಂಟಾಗಿ ಹೋಗಿ ಆ ಪೂಜೆನ ಮುಗಿಸ್ಕೋಬೇಕಾಗತ್ತೆ. ಈ ರೀತಿ ಎಲ್ಲವನ್ನೂ ಕೂಡ ನೀವು ತಯಾರನ್ನು ಮಾಡಿಕೊಳ್ಳಿ. ಹೇಳಿದ್ನಲ್ಲ, ಪೂಜೆ ಮುಗಿಯೋವರೆಗೂ ನೀವು ಪೂಜೆ ಸ್ಟಾರ್ಟ್ ಮಾಡಿದಾಗಿಂದ ಪೂಜೆ ಮುಗಿಯೋವರೆಗೂ ಓಂ ಹಣಮತಿಯೇ ನಮಃ ಅಂತಲೂ ಕೂಡ ಹೇಳಬೇಕಾಗತ್ತೆ. ಮತ್ತು ದೀಪ ಹಚ್ಚೋವರೆಗೂ ಈ ರೀತಿ. ದೀಪ ಹಚ್ಚಿದ ಮೇಲೆ ನೀವು ಏನು ಹೇಳಬೇಕು ಅಂತ ಈಗ ನಾನು ಹೇಳ್ತೀನಿ. ಈಗ ನೀವು ದೀಪ ಹಚ್ಚೋವರೆಗೂ ಈ ರೀತಿ ಹೇಳ್ತೀರಾ. ದೀಪ ಹಚ್ಚಿದ ಮೇಲೆ ಒಂದು 2 ನಿಮಿಷ ಅಥವಾ 3 ನಿಮಿಷ ದೇವಸ್ಥಾನದಲ್ಲಿ ನಿಮಗೆ ಏನಾದರೂ ಅಲ್ಲಿ ಜಾಗ ಇದ್ದರೆ, ಸ್ವಲ್ಪ ನಿಮಗೆ ಪ್ಲೇಸ್ ಚೆನ್ನಾಗಿದ್ದರೆ ಕೂತ್ಕೊಳ್ಳೋಕ್ಕೆಲ್ಲ ಅನುಕೂಲ ಇದ್ದರೆ ನೀವು ಒಂದು 10 ನಿಮಿಷ ಕೂತ್ಕೊಂಡು
ನಿಮ್ಮ ಮನಸ್ಸಲ್ಲಿ ಇರೋದನ್ನ ಕಷ್ಟಗಳನ್ನು ಹೇಳ್ಕೊಂಡು ಅಲ್ಲಿ ದೀಪದ ಮುಂದೆ ಒಂದು 5-10 ನಿಮಿಷನ ಕೂತ್ಕೊಳ್ರಿ. ಅಕಸ್ಮಾತ್ತಾಗಿ ನಿಮಗೆ ಏನಾದರೂ ಜಾಗ ಇಲ್ಲ, ಅಷ್ಟು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರಾದರೆ 1-2 ನಿಮಿಷ ಆದರೂ ಆ ದೀಪದ ಮುಂದೆ ಕೂತ್ಕೊಂಡು ದೀಪವನ್ನೇ ನೋಡ್ತಾ ನೀವು ಹೇಳಬೇಕಾಗುತ್ತೆ, ಆಂಜನೇಯ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡು, ನಮ್ಮ ಜೀವನದಲ್ಲಿ ಏನು ಕಷ್ಟ ನಷ್ಟ ನಡೀತಾ ಇದೆ, ಹಾಗೆ ನಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಪ್ರಯೋಗ ಮಾಡ್ತಾ ಇದ್ದಾರೆ, ಹಾಗೆ ಮತ್ತು ನಮಗೆ ಕೆಟ್ಟದಾಗಲಿ ಅಂತ ಯಾರು ಬಯಸ್ತಾ ಇದ್ದಾರೆ, ಮತ್ತು ನಮ್ಮ ಹಣಕಾಸಿನ ತೊಂದರೆ, ಮಕ್ಕಳ ವಿದ್ಯಾಭ್ಯಾಸ, ನಮ್ಮ ಇಡೀ ಜೀವನಕ್ಕೆ ಏನು ಕಷ್ಟ ನಷ್ಟ ನಡೀತಾ ಇದೆ ಇದೆಲ್ಲವೂ ಕೂಡ ನೀನು ಪರಿಹಾರ ಮಾಡು, ನಿನ್ನನ್ನೇ ನಂಬಿದ್ದೀನಿ ಭಗವಂತ ಅಂತ ಹೇಳಿ ನಿಮ್ಮ ಏನು ಕಷ್ಟಗಳು ಇರುತ್ತೆ ನೋಡಿ ಎಲ್ಲವನ್ನು ಕೂಡ, ನಮಗೆ ಒಂದೇ ಕಷ್ಟಗಳಿರಲ್ಲ ಜೀವನದಲ್ಲಿ, ಇದು ಯಾಕಂದರೆ ಎಲ್ಲವನ್ನು ನಾವು ಕೇಳ್ಕೊಳ್ಳೋದ್ರಿಂದ ಬಗೆಹರಿಯುತ್ತೆ. ಯಾಕಂದರೆ ಇದು 13 ವರ್ಷಗಳ ನಂತರ ಬಂದಿರುವಂಥ ಅಮಾವಾಸ್ಯೆ ಇರೋದರಿಂದ ನಮಗೆ ಪದೇ ಪದೇ ಸಿಗಲ್ಲ. ಹಾಗಾಗಿ ನಮ್ಮ ಕಷ್ಟಗಳನ್ನು ಈ ರೀತಿ ಪರಿಹಾರ ನಾವು ಮಾಡ್ಕೋಬೋದು. ಖಂಡಿತವಾಗಿ ನಾನು ಹೇಳಿದ್ದೀನಿ ಫಸ್ಟೇ, ಈ ಜ್ಯೋತಿ ಎಷ್ಟು ಸತ್ಯವೋ ಅಷ್ಟೇ ಈ ಒಂದು ಪೂಜೆದ ಸತ್ಯತೆ ಇದೆ. ಹಾಗಾಗಿ ನೀವು ಇದನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಎಲ್ಲವನ್ನು ಪರಿಹಾರ ಮಾಡೋವನೇ ಆಂಜನೇಯ. ಹಾಗಾಗಿ ಇದನ್ನು ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಶನೇಶ್ವರದ ಯಾವ ರೀತಿ ಪೂಜೆ ಹೇಳಿದ್ದೀರ ಅದು ಕೂಡ ಅಷ್ಟೇ, ಅದು ತುಂಬ ವರ್ಷಗಳಿಂದ ಸಿಗುವ ಅಮಾವಾಸ್ಯದಿಂದ ಶನೇಶ್ವರನ ಆಂಜನೇಯನ ನೀವು ಈ ರೀತಿ ಪೂಜಿಸ್ತಾ ಬಂದರೆ ಖಂಡಿತ ನೀವು ಈ ಒಂದು ಪರಿಹಾರನ ಸಿಕ್ಕೇ ಸಿಗುತ್ತೆ. ನಿಮಗೆ ಇನ್ನೂ ಏನಾದರೂ ಮಾಹಿತಿಗಳು ಬೇಕಾ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಬರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.